ನಮಸ್ಕಾರ ಮೇಷರಾಶಿಯವರೇ, ಇವತ್ತು ನಾನು ನಿಮಗೆ ಸಾಮಾನ್ಯ ದಿನ ಭವಿಷ್ಯವನ್ನು ಹೇಳಲು ಬಂದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಆದರೆ ಯಾರಿಗೂ ಹೇಳಲಾಗದ ಒಂದು ಕಟು ಸತ್ಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಈ ಮಾತುಗಳನ್ನು ಕೇಳಲು ಧೈರ್ಯ ಬೇಕು, ಏಕೆಂದರೆ ಕೆಲವೊಮ್ಮೆ ಸತ್ಯವು ತುಂಬ ನೋವು ಕೊಡುತ್ತದೆ. ಆದರೆ ಅದೇ ಸತ್ಯ ನಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಹೊರಗಿನ ಜಗತ್ತಿಗೆ ನೀವು ಧೈರ್ಯಶಾಲಿ, ಯಾರಿಗೂ ಬಗ್ಗದ ವ್ಯಕ್ತಿಯಂತೆ ಕಾಣುತ್ತೀರಿ. ನಿಮ್ಮ ಮುಖದ ಗಾಂಭೀರ್ಯ, ಆತ್ಮವಿಶ್ವಾಸ ಮತ್ತು ನೇರ ಸ್ವಭಾವವನ್ನು ನೋಡಿ ಅನೇಕರು ನಿಮ್ಮನ್ನು ಕಠಿಣ ವ್ಯಕ್ತಿ ಎಂದುಕೊಳ್ಳುತ್ತಾರೆ. ಆದರೆ ನಿಮ್ಮ ಹೃದಯದೊಳಗೆ ಎಷ್ಟು ನೋವು ಅಡಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಎಲ್ಲರ ಮುಂದೆ ನಗುತ್ತಾ ಕಾಣುವ ನೀವು ರಾತ್ರಿ ಒಂಟಿಯಾಗಿ ನಿಮ್ಮ ಮನಸ್ಸಿನ ನೋವನ್ನು ನಿಮ್ಮೊಳಗೆ ಹೂತು ಬಿಡುತ್ತೀರಿ. ನಿಮ್ಮ ಕಣ್ಣೀರನ್ನು ಒರೆಸಲು ಹಲವಾರು ಬಾರಿ ನಿಮ್ಮ ಸ್ವಂತ ಕೈಗಳೇ ಸಾಕ್ಷಿಯಾಗಿರುತ್ತದೆ. ಇದೇ ಮೇಷರಾಶಿಯವರ ಬದುಕಿನ ದೊಡ್ಡ ಕಟು ಸತ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಗೆ ಅಧಿಪತಿ ಮಂಗಳ ಗ್ರಹ. ಮಂಗಳ ಎಂದರೆ ಧೈರ್ಯ, ನಾಯಕತ್ವ, ಹೋರಾಟ ಮತ್ತು ಅಗ್ನಿಯ ಸಂಕೇತ. ಆದ್ದರಿಂದಲೇ ನಿಮ್ಮಲ್ಲಿ ಯಾವುದೇ ಕೆಲಸವನ್ನು ಮುಂಚೂಣಿಯಲ್ಲಿ ನಿಂತು ಮಾಡುವ ಗುಣ ಇರುತ್ತದೆ. ಸಮಸ್ಯೆ ಬಂದರೆ ಹಿಂದೆ ಸರಿಯುವವರಲ್ಲ ನೀವು. ಕಷ್ಟ ಬಂದಷ್ಟು ನಿಮ್ಮ ಹೋರಾಟದ ಮನೋಭಾವ ಮತ್ತಷ್ಟು ಬಲವಾಗುತ್ತದೆ. ಆದರೆ ನಿಮ್ಮ ಒಂದು ಗುಣವೇ ಕೆಲವೊಮ್ಮೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತದೆ. ಅದು ನಿಮ್ಮ ಕ್ಷಣಿಕ ಕೋಪ. ಅನ್ಯಾಯವನ್ನು ನೀವು ಸಹಿಸಲಾರಿರಿ. ಯಾರಾದರೂ ಮೋಸ ಮಾಡಿದರೆ ಅಥವಾ ತಪ್ಪು ಮಾಡಿದರೆ ತಕ್ಷಣ ಪ್ರತಿಕ್ರಿಯಿಸುತ್ತೀರಿ. ನಿಮ್ಮ ಮಾತುಗಳು ನೇರವಾಗಿರುತ್ತದೆ. ಇದರಿಂದ ಅನೇಕರು ನಿಮ್ಮನ್ನು ಅಹಂಕಾರಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿಮ್ಮ ನಿಜವಾದ ಮನಸ್ಸನ್ನು ತಿಳಿದವರು ಮಾತ್ರ ನಿಮ್ಮ ಹೃದಯ ಎಷ್ಟು ಮೃದುವಾಗಿದೆ ಎಂಬುದನ್ನು ಅರಿಯುತ್ತಾರೆ. ನೀವು ಯಾರ ಮೇಲೂ ದೀರ್ಘಕಾಲ ದ್ವೇಷ ಇಟ್ಟುಕೊಳ್ಳುವವರಲ್ಲ. ಕೋಪ ಬಂದರೂ ಕೆಲವೇ ಕ್ಷಣಗಳಲ್ಲಿ ಮರೆತು ಮತ್ತೆ ಅದೇ ವ್ಯಕ್ತಿಯೊಂದಿಗೆ ಸಹಜವಾಗಿ ಮಾತನಾಡುವಷ್ಟು ದೊಡ್ಡ ಮನಸ್ಸು ನಿಮ್ಮದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಕೈಯಲ್ಲಿರುವುದನ್ನೇ ಕೊಟ್ಟು ಸಹಾಯ ಮಾಡುವ ಗುಣ ನಿಮ್ಮದು. ಪ್ರತಿಫಲದ ನಿರೀಕ್ಷೆಯಿಲ್ಲದೆ ನೆರವಾಗುವುದು ನಿಮ್ಮ ಸಹಜ ಸ್ವಭಾವ. ಆದರೆ ಇದೇ ಒಳ್ಳೆಯತನವನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವು ಜನರು ನಿಮ್ಮ ಶಕ್ತಿಯನ್ನು, ಸಮಯವನ್ನು ಮತ್ತು ಒಳ್ಳೆಯತನವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ. ನೀವು ಅವರನ್ನು ನಿಮ್ಮವರು ಎಂದು ನಂಬಿದ್ದೀರಿ, ಆದರೆ ಅವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ಇಂದು ನಾವು ಆ ಕಟು ಸತ್ಯದ ಮೊದಲ ಬಾಗಿಲನ್ನು ತೆರೆಯುತ್ತಿದ್ದೇವೆ. ಮುಂದಿನ ಭಾಗದಲ್ಲಿ ನಿಮ್ಮ ಜೀವನದಲ್ಲಿ ಮೊದಲ ದೊಡ್ಡ ಶತ್ರು ಯಾರು, ಹೇಗೆ ಹೊಗಳಿಕೆಯ ಮಾತುಗಳಿಂದ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಮತ್ತು ನೀವು ಹೇಗೆ ಅವರ ಬಲೆಗೆ ಬೀಳುತ್ತೀರಿ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರೇ, ಇಂದಿನ ಭಾಗದಲ್ಲಿ ನಿಮ್ಮ ಹೃದಯದೊಳಗಿನ ನಿಜವಾದ ಸ್ವಭಾವದ ಬಗ್ಗೆ ತಿಳಿದುಕೊಂಡೆವು. ಈಗ ನಿಮ್ಮ ಜೀವನದಲ್ಲಿರುವ ಮೊದಲ ದೊಡ್ಡ ಶತ್ರುವಿನ ಮುಖವಾಡವನ್ನು ಕಳಚುವ ಸಮಯ ಬಂದಿದೆ. ಈ ಶತ್ರು ನಿಮ್ಮ ಎದುರಿಗೆ ವೈರಿಯಾಗಿ ಬರುವುದಿಲ್ಲ. ನಿಮ್ಮ ಜೊತೆ ನಗುತ್ತಾ, ನಿಮ್ಮನ್ನು ಹೊಗಳುತ್ತಾ, ನಿಮ್ಮ ಒಳ್ಳೆಯತನವನ್ನು ಹಾಡಿ ಹೊಗಳುತ್ತಾ ನಿಮ್ಮ ಹತ್ತಿರವೇ ಇರುತ್ತಾನೆ. ಅವನ ಉದ್ದೇಶ ಸ್ನೇಹವಲ್ಲ, ನಿಮ್ಮ ಶಕ್ತಿ ಮತ್ತು ಸಮಯವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು. ಮೇಷರಾಶಿಯವರಲ್ಲಿ ಒಂದು ವಿಶೇಷ ಗುಣವಿದೆ. ಯಾರಾದರೂ ಸಹಾಯ ಕೇಳಿದರೆ ನಂತರ ನೋಡೋಣ ಎಂದು ಹೇಳುವ ಸ್ವಭಾವ ನಿಮ್ಮದಲ್ಲ. ಕೆಲಸವನ್ನು ತಕ್ಷಣವೇ ಮುಗಿಸಬೇಕು ಎನ್ನುವ ಆತುರ ನಿಮ್ಮಲ್ಲಿರುತ್ತದೆ. ಈ ಗುಣವೇ ನಿಮ್ಮ ಯಶಸ್ಸಿನ ಕಾರಣವೂ ಹೌದು, ಕೆಲವೊಮ್ಮೆ ನಿಮ್ಮ ನೋವಿನ ಕಾರಣವೂ ಆಗುತ್ತದೆ. ಈಗ ಮೊದಲ ಶತ್ರುವಿಗೆ ನಿಮ್ಮ ಸ್ವಭಾವ ಚೆನ್ನಾಗಿ ಗೊತ್ತಿರುತ್ತದೆ. ಅವನು ನಿಮ್ಮ ಬಳಿ ಬಂದಾಗ ನೇರವಾಗಿ ಕೆಲಸ ಕೇಳುವುದಿಲ್ಲ. ಮೊದಲು ನಿಮ್ಮನ್ನು ಹೊಗಳಲು ಪ್ರಾರಂಭಿಸುತ್ತಾನೆ. ನಿನ್ನಂಥ ಧೈರ್ಯಶಾಲಿ ಯಾರೂ ಇಲ್ಲ. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ನೀನು ಇಲ್ಲದಿದ್ದರೆ ನಾನು ಸಂಪೂರ್ಣವಾಗಿ ಮುಗಿದು ಹೋಗುತ್ತಿದ್ದೆ. ಇಂತಹ ಸಿಹಿ ಮಾತುಗಳನ್ನು ಕೇಳಿದಾಗ ನಿಮ್ಮ ದೊಡ್ಡ ಹೃದಯ ಕರಗುತ್ತದೆ. ನೀವು ನಿಮ್ಮ ಕೆಲಸವನ್ನೇ ಬದಿಗಿಟ್ಟು ನಿಮ್ಮ ಸಮಯ, ಶ್ರಮ ಮತ್ತು ನಿದ್ದೆಯನ್ನು ತ್ಯಾಗ ಮಾಡಿ ಅವನ ಕೆಲಸವನ್ನು ಮುಗಿಸುತ್ತೀರಿ. ಆದರೆ ನಿಜವಾದ ಮುಖವಾಡ ಯಾವಾಗ ಕಳಚುತ್ತದೆ ಗೊತ್ತೇ? ನಿಮ್ಮ ಶ್ರಮದಿಂದ ಅವನ ಕೆಲಸ ಯಶಸ್ವಿಯಾದ ತಕ್ಷಣ. ಆ ಕ್ಷಣದಿಂದಲೇ ಅವನು ನಿಮ್ಮ ಹೆಸರನ್ನೇ ಮರೆತು ಬಿಡುತ್ತಾನೆ. ಸಮಾಜದ ಮುಂದೆ, ಕಚೇರಿಯಲ್ಲಿ ಅಥವಾ ಬಂಧುಗಳ ನಡುವೆ ನಿಂತು ಈ ಸಾಧನೆ ನನ್ನದು ಎಂದು ಹೆಮ್ಮೆ ಪಡುತ್ತಾನೆ.
ನಿಮ್ಮ ಕೊಡುಗೆಯ ಬಗ್ಗೆ ಒಂದು ಮಾತು ಸಹ ಹೇಳುವುದಿಲ್ಲ. ಇದಕ್ಕಿಂತಲೂ ನೋವಿನ ಸಂಗತಿ ಏನೆಂದರೆ, ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನೇ ಹಾಸ್ಯ ಮಾಡುತ್ತಾನೆ. ಅವನನ್ನು ಸ್ವಲ್ಪ ಹೊಗಳಿದರೆ ಸಾಕು, ಎಲ್ಲ ಕೆಲಸವನ್ನು ಉಚಿತವಾಗಿ ಮಾಡಿಕೊಡುತ್ತಾನೆ. ತುಂಬ ಭಾವನಾತ್ಮಕ, ಬಳಸಿಕೊಳ್ಳಲು ಸುಲಭ. ಇಂತಹ ಮಾತುಗಳು ನಿಮ್ಮ ಕಿವಿಗೆ ತಲುಪಿದಾಗ ಮಾತ್ರ ನೀವು ನಿಜವನ್ನು ಅರಿಯುತ್ತೀರಿ. ಆದರೆ ಆಗಲೇ ನಿಮ್ಮ ಸಮಯವೂ ಹೋಗಿರುತ್ತದೆ, ನಿಮ್ಮ ಶ್ರಮವೂ ವ್ಯರ್ಥವಾಗಿರುತ್ತದೆ. ಮೇಷರಾಶಿಯವರೇ, ಒಳ್ಳೆಯವರಾಗುವುದು ತಪ್ಪಲ್ಲ. ಆದರೆ ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡವರಿಗೆ ಮತ್ತೆ ಮತ್ತೆ ಅವಕಾಶ ಕೊಡುವುದು ಮಾತ್ರ ತಪ್ಪು. ಸಹಾಯ ಮಾಡುವುದು ಮಾನವೀಯತೆ. ಆದರೆ ನಿಮ್ಮ ಬದುಕನ್ನೇ ಮರೆತು ನಿಮ್ಮ ಕನಸುಗಳನ್ನು ಬಿಟ್ಟು ಪ್ರತಿಯೊಬ್ಬರಿಗಾಗಿ ಓಡುವುದು ಜಾಣತನವಲ್ಲ. ಇಂದಿನಿಂದ ಒಂದು ನಿಯಮ ಮಾಡಿಕೊಳ್ಳಿ. ಯಾರಾದರೂ ಸಹಾಯ ಕೇಳಿದರೆ ಮೊದಲು ಒಂದು ಪ್ರಶ್ನೆ ನಿಮ್ಮನ್ನೇ ಕೇಳಿಕೊಳ್ಳಿ. ಈ ವ್ಯಕ್ತಿ ನನ್ನ ಕಷ್ಟದ ಸಮಯದಲ್ಲೂ ಇದೇ ರೀತಿಯಾಗಿ ನನ್ನ ಜೊತೆ ನಿಲ್ಲುತ್ತಾನೆಯೇ? ಉತ್ತರ ಹೌದು ಎಂದಾದರೆ ಖಂಡಿತ ಸಹಾಯ ಮಾಡಿ. ಆದರೆ ಉತ್ತರ ಇಲ್ಲ ಎಂದಾದರೆ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳಿ. ನೆನಪಿಡಿ, ನಿಮ್ಮ ಶ್ರಮ ಬಹಳ ಅಮೂಲ್ಯ. ಅದನ್ನು ಎಲ್ಲರಿಗೂ ಉಚಿತವಾಗಿ ಹಂಚಬೇಡಿ. ನಿಮ್ಮ ಶಕ್ತಿ ಮೊದಲು ನಿಮ್ಮ ಕುಟುಂಬದ ಏಳಿಗೆಗೆ, ನಿಮ್ಮ ಗುರಿಗಳಿಗೆ ಮತ್ತು ನಿಮ್ಮ ಭವಿಷ್ಯಕ್ಕೆ ಮೀಸಲಾಗಿರಲಿ. ಆದರೆ ಇದು ಕೇವಲ ಮೊದಲ ಶತ್ರು ಮಾತ್ರ. ಮೇಷರಾಶಿಯವರೇ, ಮೊದಲ ಭಾಗದಲ್ಲಿ ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳುವ ಸ್ವಾರ್ಥಿ ವ್ಯಕ್ತಿಯ ಬಗ್ಗೆ ತಿಳಿದುಕೊಂಡೆವು. ಈಗ ನಿಮ್ಮ ಬದುಕಿನಲ್ಲಿ ಇನ್ನೂ ಹೆಚ್ಚು ಅಪಾಯಕಾರಿ ಶತ್ರುವಿನ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿ ನಿಮ್ಮ ಹಣವನ್ನು ಕದಿಯುವುದಿಲ್ಲ, ನಿಮ್ಮ ಶ್ರಮವನ್ನು ನೇರವಾಗಿ ಕದಿಯುವುದಿಲ್ಲ. ಆದರೆ ಅದಕ್ಕಿಂತಲೂ ಅಮೂಲ್ಯವಾದ ಒಂದು ವಿಷಯವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅದು ನಿಮ್ಮ ಒಳ್ಳೆಯ ಹೆಸರು, ಗೌರವ ಮತ್ತು ವ್ಯಕ್ತಿತ್ವ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳನ ಪ್ರಭಾವ ಇರುವುದರಿಂದ ನೀವು ಅನ್ಯಾಯವನ್ನು ಸಹಿಸುವವರಲ್ಲ. ತಪ್ಪು ಕಂಡರೆ ತಕ್ಷಣ ಪ್ರತಿಕ್ರಿಯಿಸುತ್ತೀರಿ. ನಿಮ್ಮ ಮಾತು ನೇರವಾಗಿರುತ್ತದೆ. ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು ಎಂಬ ಗುಣ ನಿಮ್ಮದಲ್ಲ. ಆದರೆ ಇದೇ ಸ್ವಭಾವವನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ. ನಿಮಗೆ ಕೋಪ ಬಂದಾಗ ನೀವು ಕಠಿಣವಾಗಿ ಮಾತನಾಡಬಹುದು, ಆದರೆ ಆ ಕೋಪ ಶಾಶ್ವತವಲ್ಲ. ಕೆಲವು ನಿಮಿಷಗಳಲ್ಲಿ ನೀವು ಶಾಂತವಾಗುತ್ತೀರಿ, ವಿಷಯವನ್ನು ಮರೆತು ಬಿಡುತ್ತೀರಿ. ಆದರೆ ನಿಮ್ಮ ಎರಡನೇ ಶತ್ರು ಮಾತ್ರ ಆ ಮಾತುಗಳನ್ನು ಎಂದಿಗೂ ಮರೆಯುವುದಿಲ್ಲ. ಅವನು ನಿಮ್ಮ ಕೋಪದ ಕ್ಷಣಗಳನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿಕೊಂಡಿರುತ್ತಾನೆ. ನಂತರ ಸಮಯ ಬಂದಾಗ ಅದನ್ನೇ ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸುತ್ತಾನೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಆ ಮಾತುಗಳನ್ನು ಆಡಿದ್ದೀರಿ, ಎದುರಿನ ವ್ಯಕ್ತಿ ನಿಮಗೆ ಎಷ್ಟು ನೋವು ಕೊಟ್ಟಿದ್ದ ಎಂಬ ಸತ್ಯವನ್ನು ಅವನು ಯಾರಿಗೂ ಹೇಳುವುದಿಲ್ಲ. ಬದಲಿಗೆ ನೀವು ಕೋಪದಲ್ಲಿ ಆಡಿದ ಆ 2-3 ಕಠಿಣ ಮಾತುಗಳನ್ನು ಮಾತ್ರ ಎಲ್ಲರ ಮುಂದೆ ಹೇಳುತ್ತಾನೆ. ಹೀಗೆ ಹೇಳುತ್ತಾನೆ, ಅವನ ಸ್ವಭಾವವೇ ಹಾಗೆ, ಯಾರನ್ನು ಗೌರವಿಸುವುದಿಲ್ಲ. ಅವನಿಗೆ ತುಂಬ ಅಹಂಕಾರ. ಕೋಪ ಬಂದರೆ ಯಾರ ಮಾತನ್ನು ಕೇಳುವುದಿಲ್ಲ. ಹೀಗೆ ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿಯಲು ಪ್ರಾರಂಭಿಸುತ್ತಾನೆ. ಮೇಷರಾಶಿಯವರೇ, ಇಂತಹವರು ಹೊರಗಿನವರಾಗಬೇಕಾಗಿಲ್ಲ. ನಿಮ್ಮ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿ, ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಆಪ್ತ ವಲಯದಲ್ಲೇ ಇರುವ ವ್ಯಕ್ತಿಯೂ ಆಗಿರಬಹುದು. ಅವರಿಗೆ ನಿಮ್ಮ ಯಶಸ್ಸು ಸಹಿಸಲಾಗುವುದಿಲ್ಲ. ಇದರಿಂದ ನಿಮ್ಮ ಕೋಪವನ್ನೇ ಬಳಸಿಕೊಂಡು ನಿಮ್ಮನ್ನು ಸಮಾಜದ ಮುಂದೆ ತಪ್ಪಾಗಿ ತೋರಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಇಂದಿನಿಂದ ಒಂದು ಹೊಸ ನಿರ್ಧಾರ ತೆಗೆದುಕೊಳ್ಳಿ. ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಕೆಣಕಿದರೆ ತಕ್ಷಣ ಉತ್ತರ ಕೊಡಬೇಡಿ. ಕೆಲವು ಕ್ಷಣ ಮೌನವಾಗಿರಿ. ಆಳವಾಗಿ ಯೋಚಿಸಿ ನಂತರ ಮಾತ್ರ ಮಾತನಾಡಿ. ಮೇಷರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ಕೋಪದಲ್ಲಿಲ್ಲ. ನಿಮ್ಮ ಶಕ್ತಿ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ ಮತ್ತು ನಿಮ್ಮ ಸಾಧನೆಯಲ್ಲಿದೆ. ಆದರೆ ಇನ್ನೂ ಒಂದು ಶತ್ರು ಉಳಿದಿದ್ದಾನೆ. ಈ ಮೂರನೇ ಶತ್ರು ಹೊರಗಿನವನಲ್ಲ. ಅವನು ನಿಮ್ಮ ಮನೆಯೊಳಗೆ ಇರಬಹುದು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿಯಾಗಿರಬಹುದು. ಮುಂದಿನ ಭಾಗದಲ್ಲಿ ನಿಮ್ಮ ಯಶಸ್ಸನ್ನು ಸಹಿಸದ ಆ ಮೂರನೇ ಶತ್ರುವಿನ ಮುಖಮಾಡವನ್ನು ಸಂಪೂರ್ಣವಾಗಿ ಕಳಚಿ ಅವನಿಂದ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ಮೂರನೇ ಶತ್ರು ಹೊರಗಿನವನಲ್ಲ. ಅವನು ನಿಮ್ಮ ಜೀವನದಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಸಾಮಾನ್ಯ ವ್ಯಕ್ತಿಯೂ ಅಲ್ಲ.
ಬಹಳ ಬಾರಿ ಈ ವ್ಯಕ್ತಿ ನಿಮ್ಮ ಕುಟುಂಬದವನೇ ಆಗಿರಬಹುದು ಅಥವಾ ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಒಬ್ಬನಾಗಿರಬಹುದು. ಕೆಲವೊಮ್ಮೆ ನಿಮ್ಮ ಬೆಳವಣಿಗೆಯನ್ನು ಹತ್ತಿರದಿಂದ ನೋಡುತ್ತಿರುವ ವ್ಯಕ್ತಿಯೂ ಆಗಿರಬಹುದು. ಮೇಷರಾಶಿಯವರಲ್ಲಿ ಒಂದು ವಿಶೇಷ ಗುಣವಿದೆ. ಎಷ್ಟೇ ದೊಡ್ಡ ಸೋಲು ಬಂದರೂ ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯ ನಿಮ್ಮದು. ಒಂದು ಬಾಗಿಲು ಮುಚ್ಚಿದರೂ ಮತ್ತೊಂದು ಬಾಗಿಲು ತೆರೆಯುವವರೆಗೆ ನೀವು ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಇದೇ ನಿಮ್ಮ ನಿಜವಾದ ಶಕ್ತಿ. ಆದರೆ ಎಲ್ಲರಿಗೂ ನಿಮ್ಮ ಈ ಶಕ್ತಿ ಇಷ್ಟವಾಗುವುದಿಲ್ಲ. ನೀವು ನಿಧಾನವಾಗಿ ಮುಂದೆ ಸಾಗುತ್ತಿದ್ದಂತೆ, ನಿಮ್ಮ ಸಾಧನೆ ಹೆಚ್ಚಾಗುತ್ತಿದ್ದಂತೆ, ನಿಮ್ಮ ಬಗ್ಗೆ ಜನರು ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಿದ್ದಂತೆ ಕೆಲವರ ಮನಸ್ಸಿನಲ್ಲಿ ಅಸೂಯೆಯ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅವರು ನಿಮ್ಮ ಎದುರು ಮಾತ್ರ ನಗುತ್ತಾರೆ. ನಿನಗೆ ಒಳ್ಳೆಯದಾಗಲಿ, ನೀನು ಇನ್ನೂ ದೊಡ್ಡವನಾಗಬೇಕು, ನಿನ್ನ ಯಶಸ್ಸನ್ನು ನೋಡಿ ತುಂಬ ಸಂತೋಷವಾಗಿದೆ ಎಂದು ಹೇಳುತ್ತಾರೆ. ಆದರೆ ನೀವು ಬೆನ್ನು ತಿರುಗಿಸಿದ ತಕ್ಷಣ ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಬೇರೆ ಕತೆ ಹೇಳಲು ಆರಂಭಿಸುತ್ತಾನೆ. ಅವನಿಗೆ ಈಗ ತುಂಬ ಅಹಂಕಾರ ಬಂದಿದೆ, ಅವನು ಬದಲಾಗಿ ಬಿಟ್ಟ, ಇವನು ಹೆಚ್ಚು ದಿನ ಹೀಗೆ ಇರಲ್ಲ ಎಂದು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹರಡುತ್ತಾನೆ. ಮೇಷರಾಶಿಯವರೇ, ಇಂತಹ ವ್ಯಕ್ತಿಯ ಉದ್ದೇಶ ನಿಮ್ಮೊಂದಿಗೆ ನೇರವಾಗಿ ಜಗಳ ಮಾಡುವುದಲ್ಲ, ನಿಮ್ಮ ಸಂಬಂಧಗಳನ್ನು ನಿಧಾನವಾಗಿ ದುರ್ಬಲಗೊಳಿಸುವುದು, ನಿಮ್ಮ ಆತ್ಮೀಯರ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸುವುದು, ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸುವುದು, ನೀವು ಒಂಟಿಯಾಗುವಂತೆ ಮಾಡುವುದು. ಇದೇ ಅವನ ನಿಜವಾದ ತಂತ್ರ. ಆದರೆ ಇಲ್ಲಿ ಒಂದು ಸಣ್ಣ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಕುಟುಂಬದ ಸದಸ್ಯನು ಅಥವಾ ಸ್ನೇಹಿತನು ಹೀಗೇ ಇರುತ್ತಾನೆ ಎಂದು ನಂಬುವುದು ಸರಿಯಲ್ಲ. ಅಸೂಯೆ ಅಥವಾ ತಪ್ಪು ವರ್ತನೆ ವ್ಯಕ್ತಿಗತವಾಗಿರುತ್ತದೆ. ಕೇವಲ ರಾಶಿ, ಹೆಸರು ಅಥವಾ ಸಂಬಂಧದ ಆಧಾರದ ಮೇಲೆ ಯಾರನ್ನು ಶಂಕಿಸುವುದು ಸೂಕ್ತವಲ್ಲ. ಆದ್ದರಿಂದ ಭಾವನೆಗಿಂತ ವರ್ತನೆಯನ್ನು ಗಮನಿಸಿ. ಯಾರು ನಿಮ್ಮ ಯಶಸ್ಸಿನಲ್ಲಿ ನಿಜವಾಗಿ ಸಂತೋಷ ಪಡುತ್ತಾರೆ, ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾರೆ ಮತ್ತು ಯಾರು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಾರೆ, ಇದನ್ನು ಶಾಂತವಾಗಿ ಗಮನಿಸಿ. ಮೇಷರಾಶಿಯವರೇ, ನಿಮ್ಮ ಜೀವನದ ದೊಡ್ಡ ಗೆಲುವು ಎಂದರೆ ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳುವುದಲ್ಲ, ಸರಿಯಾದ ಜನರನ್ನು ಗುರುತಿಸಿ ನಿಮ್ಮ ಸಮಯ ಮತ್ತು ನಂಬಿಕೆಯನ್ನು ಅವರಿಗೆ ಮಾತ್ರ ನೀಡುವುದು. ಮೇಷರಾಶಿಯವರೇ, ಈಗಾಗಲೇ ನಿಮ್ಮ ಜೀವನದಲ್ಲಿ ಎದುರಾಗುವ 3 ರೀತಿಯ ಸವಾಲುಗಳ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಜೀವನವನ್ನು ಬದಲಾಯಿಸುವುದು ಶತ್ರುಗಳನ್ನು ಹುಡುಕುವುದರಿಂದಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದರಿಂದ. ಜ್ಯೋತಿಷ್ಯದಲ್ಲಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಎಂದರೆ ಧೈರ್ಯ, ಕಾರ್ಯಶೀಲತೆ, ಆತ್ಮವಿಶ್ವಾಸ ಮತ್ತು ನಾಯಕತ್ವ. ಈ ಗುಣಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಅಸಾಧಾರಣ ಯಶಸ್ಸು ಸಿಗಬಹುದು. ಆದರೆ ಅವಸರ ಮತ್ತು ನಿಯಂತ್ರಣವಿಲ್ಲದ ಕೋಪವು ಈ ಶಕ್ತಿಯನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ಇಂದಿನಿಂದ ನಿಮ್ಮ ಬದುಕಿನಲ್ಲಿ ಈ 3 ಮಹತ್ವದ ತತ್ವಗಳನ್ನು ಅಳವಡಿಸಿಕೊಳ್ಳಿ. ಮೊದಲ ತತ್ವ, ಕೋಪಕ್ಕಿಂತ ಮೌನಕ್ಕೆ ಹೆಚ್ಚು ಶಕ್ತಿ ಇದೆ. ಮೇಷರಾಶಿಯವರೇ, ಕೆಲವರು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಕೆಣಕಬಹುದು. ಅವರು ನಿಮ್ಮಿಂದ ಕೋಪದ ಪ್ರತಿಕ್ರಿಯೆ ಬಯಸುತ್ತಾರೆ, ಏಕೆಂದರೆ ನೀವು ಕೋಪಗೊಂಡರೆ ಅದನ್ನೇ ನಿಮ್ಮ ವಿರುದ್ಧ ಬಳಸಿಕೊಳ್ಳಲು ಅವರಿಗೆ ಅವಕಾಶ ಸಿಗುತ್ತದೆ. ಆದರೆ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ತಕ್ಷಣ ಉತ್ತರ ಕೊಡಬೇಡಿ. ಅಗತ್ಯವಿದ್ದರೆ ಅಲ್ಲಿಂದ ಹೊರಟು ಬಿಡಿ. ಎರಡನೇ ತತ್ವ, ಎಲ್ಲರಿಗೂ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯವಲ್ಲ. ನಿಮ್ಮ ಹೃದಯ ದೊಡ್ಡದು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಿಮ್ಮ ಒಳ್ಳೆಯತನವನ್ನು ಎಲ್ಲರೂ ಗೌರವಿಸುತ್ತಾರೆ ಎಂದುಕೊಳ್ಳುವುದು ತಪ್ಪು. ಯಾರಾದರೂ ಸಹಾಯ ಕೇಳಿದರೆ ಮೊದಲು ಯೋಚಿಸಿ, ಈ ವ್ಯಕ್ತಿ ನನ್ನ ಸಮಯ ಮತ್ತು ಶ್ರಮಕ್ಕೆ ಗೌರವ ಕೊಡುತ್ತಾನೆಯೇ? ನನ್ನ ಕಷ್ಟದ ಸಮಯದಲ್ಲಿ ಇವನು ನನ್ನ ಜೊತೆ ನಿಂತಿದ್ದಾನೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ನಂತರವೇ ನಿರ್ಧಾರ ಮಾಡಿ. ಮೂರನೇ ತತ್ವ, ನಿಮ್ಮ ಯಶಸ್ಸೇ ನಿಮ್ಮ ದೊಡ್ಡ ಉತ್ತರ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ವಾದ ಮಾಡುತ್ತಾ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಕಡಿಮೆ ಅಂದವರನ್ನು ಮನವೊಲಿಸಲು ಪ್ರಯತ್ನಿಸಬೇಡಿ. ಬದಲಿಗೆ ನಿಮ್ಮ ಗುರಿಯ ಕಡೆ ಗಮನ ಕೊಡಿ. ಹೊಸ ಕೌಶಲ್ಯ ಕಲಿಯಿರಿ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿ. ನಿಮ್ಮ ಕುಟುಂಬದ ಭವಿಷ್ಯವನ್ನು ಬಲಪಡಿಸಿ. ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಡಿ, ನಿಮ್ಮ ಭವಿಷ್ಯವನ್ನು ಕೇವಲ ರಾಶಿ ನಿರ್ಧರಿಸುವುದಿಲ್ಲ,
ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ತಾಳ್ಮೆಯೇ ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಜ್ಯೋತಿಷ್ಯವು ಒಂದು ಮಾರ್ಗದರ್ಶನವಾಗಬಹುದು, ಆದರೆ ನಿಮ್ಮ ಬದುಕಿನ ಚುಕ್ಕಾಣಿ ಯಾವಾಗಲೂ ನಿಮ್ಮ ಕೈಯಲ್ಲಿರುತ್ತದೆ. ಮೇಷರಾಶಿಯವರೇ, ನೀವು ಹಲವಾರು ಬಾರಿ ಒಂಟಿತನವನ್ನು ಅನುಭವಿಸಿರಬಹುದು. ಕೆಲವರು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಕೆಲವರು ನಿಮ್ಮ ನೇರ ಸ್ವಭಾವವನ್ನು ತಪ್ಪಾಗಿ ಅರ್ಥೈಸಿರಬಹುದು. ಆದರೆ ಅದಕ್ಕಾಗಿ ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ಮಂಗಳ ಗ್ರಹದ ಸಂಕೇತವೇ ಧೈರ್ಯ ಮತ್ತು ಕಾರ್ಯಶೀಲತೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ವ್ಯರ್ಥ ಚರ್ಚೆಗಳಲ್ಲಿ ಅಥವಾ ಅನಗತ್ಯ ಕೋಪದಲ್ಲಿ ಬಳಸಬೇಡಿ. ನಿಮ್ಮ ಗುರಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಕನಸುಗಳ ಕಡೆ ತಿರುಗಿಸಿ. ನಿಮ್ಮನ್ನು ನೋಯಿಸಿದವರ ಬಗ್ಗೆ ದಿನವಿಡೀ ಯೋಚಿಸುತ್ತಾ ಸಮಯ ಕಳೆಯಬೇಡಿ, ಏಕೆಂದರೆ ನೀವು ಅವರ ಬಗ್ಗೆ ಯೋಚಿಸುವಷ್ಟು ನಿಮ್ಮ ಗುರಿಯಿಂದ ದೂರವಾಗುತ್ತೀರಿ. ನಿಮ್ಮ ನಿಜವಾದ ಗೆಲುವು ಎಂದರೆ ಯಾರನ್ನಾದರೂ ಸೋಲಿಸುವುದಲ್ಲ, ನಿನ್ನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದವರ ಮುಂದೆ ಸಾಧನೆಯ ಮೂಲಕ ಉತ್ತರ ಕೊಡುವುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.